ಅದರಲ್ಲೂ ಅವ್ರನ್ನೆಲ್ಲ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಯಾರು ಹಿಂದೂ ಅವ್ರನ್ನ ಮಾತ್ರ ಹುಡುಕಿ ಟಾರ್ಗೆಟ್ ಮಾಡ್ಕೊಂಡ್ರು. ಯಾರು ಸಿಂಧೂರ ಇಟ್ಕೊಂಡಿದ್ರು, ಕುಂಕುಮ ಬೊಟ್ಟು ಇಟ್ಕೊಂಡಿದ್ರು, ಕೈಗೆ ಬಳೆಗಳು ಹಾಕೊಂಡಿದ್ರು, ಅಂಥವ್ರು ನೋಡಿ ಹೊಡೆದ್ರು. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಭಾಷಣ ಮಾಡೋರಿಗೆ ಇವತ್ತು ತಲೆ ತಗ್ಗಿಸ್ಬೇಕು ಇವರು. ಮಂಜುನಾಥನ ಕೊಂದಿದ್ದಾರೆ, ಮೊಹಮ್ಮದನ್ ಬಿಟ್ಟಿದ್ದಾರೆ ಅಂದ್ರೆ ಏನರ್ಥ? ಅವ್ರು ಸಂದೇಶ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಈ ಸಂದೇಶ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಭಗವಂತನೇ ಇಳಿದು ಕೆಳಗಡೆ ಬಂದ್ರು ನಮ್ಮನ್ನು ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ, ನಮ್ಮನ್ನು ಪ್ರೊಟೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿಗಳು ಇವತ್ತು CCS ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇಂಡಸ್ ವಾಟರ್ ಟ್ರೀಟಿಯನ್ನು ರದ್ದುಗೊಳಿಸಿರುವಂಥದ್ದು ಬಹಳ ದೊಡ್ಡದಾಗಿರುವಂಥ ಒಂದು ನಿರ್ಧಾರ. ಪಾಕಿಸ್ತಾನ ಲೋ ರೈಪೇರಿಯನ್ ಸ್ಟೇಟ್ ಅಂತಂದರೆ ನಮ್ಮಲ್ಲಿ ಉಗಮವಾಗುವಂಥ ಜನ್ಯ ಆಗುವಂಥ ನದಿಗಳು ನಮ್ಮಲ್ಲಿ ಹುಟ್ಟಿದ ಮೇಲೆ ಅಲ್ಲಿಗೆ ಹೋಗುವಂಥದ್ದು. ಇವತ್ತು ಆ ಟ್ರೀಟಿಯನ್ನು ರದ್ದು ಮಾಡಿ ಪಾಕಿಸ್ತಾನಕ್ಕೆ ಮುಂಬರುವಂಥ ದಿವಸಗಳಲ್ಲಿ ಯಾವ ರೀತಿಯ ಪಾಠ ನಾವು ಕಲಿಸ್ತೀವಿ ಅನ್ನುವಂಥ ಸಂದೇಶ ಇವತ್ತು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗೆ ಅವರು ತೆಗೆದುಕೊಂಡಿರುವಂಥ ಇವತ್ತಿನ ಎಲ್ಲ ನಿರ್ಧಾರಗಳು ಕೂಡ ದೇರ್ ಆಲ್ ಎಕ್ಸ್ಟ್ರೀಮ್ಲಿ ಸಿಗ್ನಿಫಿಕೆಂಟ್ ಡಿಪ್ಲೊಮ್ಯಾಟಿಕ್ ಡಿಸಿಷನ್ಸ್. ಇಂಥ ನಿರ್ಧಾರಗಳನ್ನು ಈ ಸಂದರ್ಭದಲ್ಲಿ ತಗೊಂಡಿದ್ದಾರೆ. ಇನ್ನು ಯಾರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅರ್ಥ ಆಗತ್ತೆ ಅವರಿಗೆ ಆ ಭಾಷೆಯಲ್ಲಿ ಉತ್ತರ ಕೊಡುತ್ತೆ. ನಾನು ಈ ಸಂದರ್ಭದಲ್ಲಿ ಜನಕ್ಕೆ ಇಷ್ಟೇ ರಿಕ್ವೆಸ್ಟ್ ಮಾಡುವಂಥದ್ದು, ಸರ್ಕಾರದ ನೇತೃತ್ವ, ಪ್ರಧಾನಮಂತ್ರಿಗಳು ಮತ್ತು ದೇಶವನ್ನು ರಕ್ಷಣೆ ಮಾಡ್ತಾ ಇರುವಂಥ ನಮ್ಮ ಯೋಧರು, ಸೈನಿಕರು, ನಮ್ಮ ಆರ್ಮ್ಡ್ ಫೋರ್ಸಸ್, ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೊಡಬೇಕಾಗಿದೆ. ಒಗ್ಗಟ್ಟಿನಿಂದ ದೇಶ ಇವತ್ತು ನಿಲ್ಲಬೇಕಾಗಿದೆ. ಒಂದು ಧ್ವನಿಯಲ್ಲಿ ನಾವೆಲ್ಲರೂ ಕೂಡ ಮಾತನಾಡಬೇಕಾಗಿದೆ. ಇದೇ ನಾವಿವತ್ತು ಸಮಾಜವಾಗಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ದೇಶಕ್ಕೆ ನಾವು ಮಾಡ್ಬೋದಾಗಿರುವಂಥ ಇವತ್ತಿನ ಕೊಡುಗೆ. ಅದನ್ನು ನಾವೆಲ್ಲರೂ ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.